ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಅಭಿರುಚಿ. ಇವತ್ತು ನಾನು ಒಂದು ವಿಶೇಷವಾದ ರುಚಿಕರವಾದ ಆರೋಗ್ಯಕರವಾದ ಚಟ್ನಿಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದನ್ನು ಮಾಡ್ತಾ ಇರೋದು ಒಂದು ತರಕಾರಿಯ ಸಿಪ್ಪೆಯಿಂದ. ಈ ಹೀರೆಕಾಯಿ ಸಿಪ್ಪೆ ಏನಿದೆ ಅದರಿಂದ ಈ ಚಟ್ನಿ ಮಾಡ್ತಾ ಇರೋದು. ಹೀರೆಕಾಯಿ ಸಿಪ್ಪೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಅದರಲ್ಲೂ ಸ್ಕಿನ್ ಹೆಲ್ತ್ಗೆ, ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ತ್ಗೆ ಇದು ಬಹಳ ಉಪಯೋಗಕಾರಿಯಂತೆ. ನೋಡಿ, ಹೀರೆಕಾಯಿ ಸಿಪ್ಪೆನ ನಾನು ತೆಗೆದಿಟ್ಕೊಂಡಿದ್ದೀನಿ. ಸಾಂಬಾರು ತವೆ ಮಾಡುವಾಗ ನಾವು ಸಿಪ್ಪೆ ತೆಗಿತೀವಿ. ಸ್ವಲ್ಪ ದಪ್ಪಕ್ಕೆ ತೆಕ್ಕೊಂಡ್ರೆ ಆಯಿತು. ಈಗ ಇದನ್ನು ನಾವು ಸಣ್ಣದಾಗಿ ಹೆಚ್ಕೊಳ್ಳೋಣ. ಹೀರೆಕಾಯಿ ಸಿಪ್ಪೆಯಲ್ಲಿ ಫೈಬರ್ಸ್ ತುಂಬ ಇದೆಯಂತೆ. ಇದರಿಂದ ನಮಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ರೀತಿ ಸ್ಕಿನ್ ಹೆಲ್ತ್ಗೆ ಇದು ತುಂಬ ಒಳ್ಳೆಯದಂತೆ. ನೋಡಿ, ಈಗ 1 ಸ್ಪೂನ್ ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಂಡ್ಬಿಟ್ಟು 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಕೆಂಪಗಾಗೋ ತನಕ ನಾನು ಹುರ್ಕೋತಾ ಇದ್ದೀನಿ. ಆಮೇಲೆ 3 ಹಸಿಮೆಣಸನ್ನು ಹಾಕಿ ಹುರಿತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಹಾಕ್ಕೊಳ್ಳಿ. ಜೊತೆಲಿ 2 ಎಸಳು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಅಲ್ಲದೆ ಹೋದರೆ ಇಂಗನ್ನು ನೀವು ಹಾಕ್ಕೋಬೋದು. ಆಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿ ಸಿಪ್ಪೆನ ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು. ಸಿಪ್ಪೆ ಮೆತ್ತಗಾಗಿ ಒಂದು ರೀತಿಯ ಘಮ ಬರುತ್ತೆ, ಅಲ್ಲಿ ತನಕ ನಾವು ಇದನ್ನು ಹುರ್ಕೊಬೇಕು. ಹುರ್ಕೊಂಡು ಸ್ಟವ್ ಆಫ್ ಮಾಡಿ ಇದಿಷ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ಒಂದು ಒಗಟು ಕೇಳಿದ್ದೆ. ಮೇಲೆ ಬೆಂಕಿ, ಕೆಳಗೆ ನೀರು, ನೀರಿನ ಕೆಳಗೆ ಬೇರು. ಏನು? ಅದೇ ದೀಪ. ಇವತ್ತಿನ ಪ್ರಶ್ನೆ ಏನು ಅಂತ ವಿಡಿಯೋನ ಕೊನೆ ತನಕ ನೋಡಿ. ಈಗ ಹೀರೆಕಾಯಿ ಸಿಪ್ಪೆ ಮೆತ್ತಗಾಗಿ ಫ್ರೈ ಆಗಿದೆ. ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು 1 ಕಡಿ ಹಸಿ ಕಾಯಿ ತುರಿನ ಹಾಕಬೇಕು. ಜೊತೆಲಿ 1 ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು, ಹಾಗೆ 1 ಮುಷ್ಟಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು, ಜೊತೆಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನೀರು ಹಾಕಿ ಇದನ್ನು ನಾವು ಚಟ್ನಿ ಹದಕ್ಕೆ ರುಬ್ಕೋಬೇಕು. ಕೊನೆಯಲ್ಲಿ ಒಂದು ಘಮ ಒಗ್ಗರಣೆ ಹಾಕಿದರೆ ಆಯಿತು. ಕೊಬ್ಬರಿ ಎಣ್ಣೆ, ಸಾಸಿವೆ, ಒಣಮೆಣಸು, ಕರಿಬೇವು ಇಷ್ಟನ್ನು ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟರೆ ರುಚಿಯಾದ ಆರೋಗ್ಯಕರವಾದ ಹೀರೆಕಾಯಿ ಸಿಪ್ಪೆ ಚಟ್ನಿ ರೆಡಿ. ಇದನ್ನು ನೀವು ದೋಸೆ, ಇಡ್ಲಿ, ಚಪಾತಿ, ಪೂರಿ ಜೊತೆ ತಿನ್ಬೋದು. ಬಿಸಿ ಅನ್ನಕ್ಕೆ ಕೊಬ್ಬರಿ ಎಣ್ಣೆ 2 ಹನಿ ಹಾಕ್ಕೊಂಡು ಕಲಸಿ ತಿಂದ್ರಂತೂ ಸೂಪರಾಗಿರುತ್ತೆ. ಟ್ರೈ ಮಾಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಪ್ರಶ್ನೆ ಏನು ಅಂತ ಯೋಚಿಸ್ತಿದ್ದೀರಾ? ಇಲ್ಲಿದೆ ನೋಡಿ. ವಾಟ್ ಈಸ್ ಅ ಗ್ರೂಪ್ ಆಫ್ ಫಿಶ್ ಕಾಲ್ಡ್ ಇನ್ ಇಂಗ್ಲೀಷ್? ಮೀನುಗಳ ಗುಂಪಿಗೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ಇದರ ಉತ್ತರನೂ ಸಹ ಫನ್ನಿಯಾಗಿದೆ. ಹುಡುಕಿ ತಿಳ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರನ ಹಾಕಿ. ಸರಿಯಾದ ಉತ್ತರನ ಮುಂದಿನ ವಿಡಿಯೋದಲ್ಲಿ ನೋಡಿ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.